ಒಂದೇ ಸಮ ಬೇಯಿಸ್ಬಿಟ್ಟಿರ್ತಾರೆ. ಅದ್ಯಾವುದು ಇದ್ಯಾವುದು ಅಂತ ಮಿಕ್ಸ್ ಮಾಡಿರೋದು ಗೊತ್ತಾಗಲ್ಲ, ಯಾರಿಗೂ ಕಂಡಿಡಿಯೋಕ್ಕಾಗಲ್ಲ. ಬದುಕಬೇಕು ಬಾಳಬೇಕು ಅನ್ನಿಸ್ತದ ಇಲ್ವಾ? ಇವ್ರೇನು ಈ ಥರ ಹಣಕ್ಕೋಸ್ಕರ ಇಷ್ಟೊಂದು ಜನನ ಅದ್ಗೆಡಿಸ್ತಾ ಇದ್ದಾರೆ. ಪ್ರಾಣಿಗಿರೋವಷ್ಟು ಮಾನವೀಯತೆ ಧರ್ಮ ಎಲ್ಲ ನಮಗೆ ಮನುಷ್ಯತ್ವದೊಳಗೆ ಧರ್ಮ ಅನ್ನೋದೇ ಇಲ್ದಂಗೆ ಹೋಗ್ಬಿಟ್ಟಿದೆ. ತಾಯಿ ಸಾಕ್ತಿಲ್ದವರು ನಾಯಿ ಸಾಕ್ಬೇಕು ಅಂತಾರೆ. ನಾಯಿನೇ ಕಡ್ಕೊಂಡು ತಿನ್ನೋ ಪರಿಸ್ಥಿತಿ ತಂದವ್ರೆ ಅಂತಂದ್ರೆ ಒಂದು ಜನಾಂಗದವರು ಅಂತಂದರೆ ನಾವೆಲ್ಲ ಕಾನೂನು ಪ್ರಕಾರವಾಗಿ ಮಾಡ್ತೀವಿ, ತನಿಖೆ ಮಾಡ್ತೀವಿ. ಎಲ್ಲರೂ ತನಿಖೆನೇ ಹೇಳೋದು. ಕಾರ್ಯರೂಪಕ್ಕೆ ತರೋರು ಯಾರು? ಅನ್ಯಾಯನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅಮಾಯಕರು ಬಲಿಪಶು ಆಗ್ತಾ ಇದ್ದಾರೆ. ಸರ್, ನೀವು ನಾನ್ ವೆಜ್ ಪ್ರಿಯರಾ? ಹೌದು, ನಾನ್ ವೆಜ್ ತಿಂತೀವಿ, ಇಲ್ಲ ಅನ್ನಲ್ಲ. ಹೊರಗಡೆ ತಿಂತಾ ಇರ್ತೀವಿ. ಮನೆಯಲ್ಲೂ ಸ್ವಲ್ಪ ಚಿಕನ್ ಮಾತ್ರ ಮಾಡ್ಕೊಂಡು ತಿಂತೀವಿ. ಮಟನ್ ಏನು ಜಾಸ್ತಿ ಹೋಗಲ್ಲ. ಹೊರಗಡೆ ಮಟನ್ ತಿಂತೀರಾ? ಮಟನ್ ತಿನ್ನಲ್ಲ, ಕಮ್ಮಿ ಮಟನ್ ತಿನ್ನೋದು ಹೊರಗಡೆ. ಚಿಕನ್ ಅಲ್ಲಿ ಜಾಸ್ತಿ ಚಿಕನ್ ತಿನ್ನೋದು. ಯಾಕೆಂದರೆ ಮಿಕ್ಸ್ ಮಾಡಿಬಿಟ್ಟು ಇಡ್ತಾರಂತೆ, ಭಯನಲ್ಲ ಅದೊಂದು. ಬೀಫು ಏನಾನ ಮಿಕ್ಸ್ ಮಾಡ್ತಾರೆ ಅಂದ್ಬಿಟ್ಟು ನೋಡ್ತಾ ಇರ್ತೀವಲ್ಲ ನಾವು, ದಿನ ಆಟೋ ಓಡಿಸೋದಲ್ವಾ, ಎಲ್ಲದು ಕಾಣ್ತಾ ಇರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಹೊರಗಡೆ ಮಟನ್ ಯೂಸ್ ಮಾಡಲ್ಲ ಅಲ್ಲಿ. ಸರ್, ಇವಾಗ ತಿಂತಿರಲ್ಲ ಹೊರಗಡೆ, ಟೇಸ್ಟ್ ಮಾಡ್ತೀರಾ ಅಲ್ವಾ? ಗೊತ್ತಾಗುತ್ತಾ ಮಿಕ್ಸ್ ಮಾಡಿದ್ದಾರೆ ಅಂತ? ಗೊತ್ತಾಗಲ್ಲ, ಅದು ಕಂಡಿಡಿಯೋಕ್ಕಾಗಲ್ಲ. ಮಟನ್ ಒಳಗೆ ಬೆಂದಿರುತ್ತಲ್ಲ ಅದು. ಸಾಮಾನ್ಯ ಒಂದೇ ಸಮ ಬೇಯಿಸ್ಬಿಟ್ಟಿರ್ತಾರೆ. ಅದ್ಯಾವುದು ಇದ್ಯಾವುದು ಅಂತ ಮಿಕ್ಸ್ ಮಾಡಿರೋದು ಗೊತ್ತಾಗಲ್ಲ, ಯಾರಿಗೂ ಕಂಡಿಡಿಯೋಕ್ಕಾಗಲ್ಲ. ಕಂಡಿಡಿಬೇಕು ಅಂದ್ರೆ ಆಹಾರ ಇಲಾಖೆಯವ್ರು ಕಂಡಿಡಿಬೇಕಷ್ಟೇ. ನಾವೆಲ್ಲ ಅಪರೂಪಕ್ಕೆ ಒಂದಿನ ಹೋಗ್ಬಿಟ್ಟು ತಿನ್ನೋಕೆ ಹೋದರೆ ಕಂಡಿಡಿಯೋಕ್ಕಾಗಲ್ಲ. ಒಂದಿನ ಯಾವತ್ತಾನು ದಿನ ಮಟನ್ ತಿನ್ನೋಕ್ಕಾಗಲ್ಲ. ಹೋಗಿ ಚಿಕನ್ ಒಂದು ಮಾತ್ರ ಮನೇಲಿ ಮಾಡ್ಕೊಂಡು ತಿನ್ಬೋದು, ಹೊರಗಡೆ ತಿನ್ಬೋದು. ಮಟನ್ 800 ರೂಪಾಯಿ 900 ರೂಪಾಯಿ kg ಕಿಲೋ. ಅದನ್ನು ತೊಗೊಂಬಂದು ತಿನ್ನೋಕ್ಕಾಗುತ್ತಾ? ನಮ್ಮ ಕೈ ನೋಡಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಗೊತ್ತಾಯ್ತಾ? ಅಷ್ಟೇ, ಮಿಕ್ಸ್ ಮಾಡ್ತಾರೆ, ಇಲ್ಲ ಅನ್ನಲ್ಲ. ಏನು ಹೋಟೆಲ್ನಲ್ಲಿ ನಿಮಗೆ ಯಾವಾಗಾದ್ರೂ ತಿನ್ಬೇಕಾದ್ರೆ ಮಿಕ್ಸ್ ಆಗಿರ್ಬೋದು ಅನ್ನೋ ಫೀಲ್ ಯಾವತ್ತಾದ್ರೂ ಆಗಿದೆಯಾ? ಇಲ್ಲ, ಆ ಥರ ಆಗಿಲ್ಲ ನಮಗೆ, ಆ ಥರ ಕಂಡಿಲ್ಲ. ಆದ್ರೂ ಬಟ್ ನಮಗೆ ಅನುಮಾನ ಯಾಕೆ ಬೇಕು ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಮಟನ್ನೇ ಯೂಸ್ ಮಾಡಲ್ಲ, ಓನ್ಲಿ ಚಿಕನ್ ಅಷ್ಟೇ. ಚಿಕನ್ ಒಳಗೆ ಮಿಕ್ಸ್ ಮಾಡೋಕ್ಕಾಗಲ್ಲ. ಈಗ ನಾಯಿ ಮಾಂಸ ದಂಧೆ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಅದು ನೋಡಿದ ತಕ್ಷಣ ಏನು ಅನಿಸ್ತು ನಿಮಗೆ? ನಮಗೆ ಒಂಥರ ಬೇಜಾರಾಯ್ತು. ಇದೇನಪ್ಪ ಇಷ್ಟೊಂದು ಮೋಸ ಮಾಡ್ತಾ ಇದ್ದಾರಾ ಇಲ್ಲಿ ಜನಗಳಿಗೆ? ಏನು ಟೊಪ್ಪಿ ಆಗ್ತಾ ಇದ್ದಾರಾ ಇವರು? ನಾವೇನು ಬದುಕಬೇಕು ಬಾಳಬೇಕು ಅನ್ನಿಸ್ತದ ಇಲ್ವಾ? ಇವ್ರೇನು ಈ ಥರ ಹಣಕ್ಕೋಸ್ಕರ ಇಷ್ಟೊಂದು ಜನನ ಅದ್ಗೆಡಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಮಗೆ ಒಂಥರ ಇದಾಗುತ್ತೆ. ಮನಸ್ಸಿಗೆ ಶಾಂತಿ ಇಲ್ದಂಗೆ ಆಗುತ್ತೆ, ಮನಸ್ತಾಪ ಬರುತ್ತೆ. ಇಷ್ಟೊಂದು ಹಣ ಸಂಪಾದನೆ ಮಾಡೋಕ್ಕೆ ಮನುಷ್ಯನೇ ಇಲ್ಲಿ ಹೇಳ್ತಾರೆ ನಾವೆಲ್ಲ ಒಂದೇ 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 ಅಂತಾರೆ. ಏನು ಆಹಾರ ಪದಾರ್ಥದೊಳಗೂ ಮೋಸ ಅಂದರೆ ಇನ್ನೇನು ನಾವು ತಿನ್ನಬೇಕು? ಇನ್ಯಾವ ಥರ ಆಸೆ ಆಕಾಂಕ್ಷೆ ಇರುತ್ತೆ ಹೇಳಿ ನೋಡೋಣ. ಎಲ್ಲ ಮೋಸನೇ ಮಾಡೋಕ್ಕೆ ನಿಂತ್ಕೊಂಡಿರೋದು ಹಣಕ್ಕೋಸ್ಕರ ಸಮಾಜದೊಳಗೆ. ಇನ್ನು ಒಳ್ಳೆ ಥರ ಮಾಡೋರು ಯಾರಿದ್ದಾರೆ? ನಮ್ಮನ್ನು ಪ್ರಾಣಿಗಿರೋವಷ್ಟು ಮಾನವೀಯತೆ ಧರ್ಮ ಎಲ್ಲ ನಮಗೆ ಮನುಷ್ಯತ್ವದೊಳಗೆ ಧರ್ಮ ಅನ್ನೋದೇ ಇಲ್ದಂಗೆ ಹೋಗ್ಬಿಟ್ಟೈತಿ. ಎಲ್ಲ ಕರ್ಮನೇ ಅನುಭವಿಸ್ಬೇಕು ಅನ್ನಂಗಾಗಿದೆ. ಗೊತ್ತಾಯ್ತಾ? ನಿಯತ್ತು ಅಂತಂದ್ರೆ ನಾಯಿಗೆ ಹೋಲಿಸ್ತಾರೆ ಅಂತ, ನಾಯಿನೇ ಈಗ ಮಾಂಸ ರೀತಿಯಲ್ಲಿ ದಂಧೆ ಮಾಡ್ತಾ ಇದ್ದಾರೆ. ಏನ್ ಅನ್ಸುತ್ತೆ? ತಾಯಿಗೆ ಅನ್ನ ಹಾಕ್ತಿಲ್ದವ್ರು ನಾಯಿ ಸಾಕ್ಬೇಕು ಅಂತ ಹೇಳ್ತಾರೆ ಹಿರಿಯೋರು ಎಲ್ಲರೂ. ಗಾದೆ ಇರೋದು, ತಾಯಿ ಸಾಕ್ತಿಲ್ದವರು ನಾಯಿ ಸಾಕ್ಬೇಕು ಅಂತಾರೆ. ನಾಯಿನೇ ಕಡ್ಕೊಂಡು ತಿನ್ನೋ ಪರಿಸ್ಥಿತಿ ತಂದವ್ರೆ ಅಂತಂದ್ರೆ ಒಂದು ಜನಾಂಗದವರು ಅಂತಂದರೆ ಒಂದು ಜನಾಂಗದವರು ಅಲ್ಲಿಗೆ ಹೋಗ್ತಾ ಇರೋದು. ನಾವೇನು ಹೋಗ್ತಾ ಇಲ್ವಲ್ಲ, ನಮ್ಮಲ್ಲಿ ಯಾರು ಹೋಗ್ತಾ ಇಲ್ಲಲ್ಲ. ಒಂದು ಜಾತಿಯವರು ಒಂದು ಧರ್ಮದವರು ಅಂತ ಎಲ್ಲೇನಿಲ್ಲ. ಅದೇ ಒಂದು ಕೆಟ್ಟ ಜಾತಿಯವರು ಹಣ ಸಂಪಾದನೆ ಮಾಡಬೇಕು ಅಂತ ಹೋಗ್ತಾ ಇರೋರು ಅವರು ಇವೆಲ್ಲ ಮಾಡ್ತಾ ಇರೋದು. ನಮ್ಮಲ್ಲಿ ಯಾರೂ ಮಾಡ್ತಾ ಇಲ್ಲ. ಗೊತ್ತಾಯ್ತಾ? ಹಣ ಸಂಪಾದನೆ ಮಾಡಬೇಕು ಅನ್ನೋ ವೃತ್ತಿ ಇಳಿದಿರೋರು, ಜನಗಳು ಮೋಸ ಮಾಡಬೇಕು ಒಳ್ಳೇದು ಮಾಡಬಾರ್ದು ಅಂತ ಹೋಗ್ತಾ ಇರೋರು ಮಾತ್ರ ಆ ಥರ ಮಾಡ್ತಾ ಇದ್ದಾರೆ. ಗೊತ್ತಾಯ್ತಾ? ಇದರಿಂದ ನಾನ್ ವೆಜ್ ಹೋಟೆಲ್ನವರಿಗೆ ಎಲ್ಲಾದ್ರೂ ಹೊಡೆತ ಬೀಳುತ್ತೆ ಅಂತ ಅನ್ಸುತ್ತಾ? ನಾನ್ ವೆಜ್ನವ್ರಿಗೇನು ಹೊಡೆತ ಬೀಳಲ್ಲ. ಇದು ಅವ್ರು ತಿನ್ನೋದು ಚಿಕನ್ನೇ ತಿಂತಾರೆ, ಆದರೆ ಬಂದ್ ಮಾಡಿಬಿಡ್ತಾರೆ. ಮಟನ್ನೇ ತೊಗೊಳ್ಳಲ್ಲ. ಬೇರೆ ನಮ್ಮಲ್ಲಿ ಏನು ಬೇಕೋ, ನಮ್ಮಲ್ಲಿ ಯಾವ ಥರ ಇದು ಮಾಡಬೇಕು ಏನೋ ಒಂದು ಚೌಕಟ್ಟಿನೊಳಗೆ ನಮ್ಮಲ್ಲೇ ಮರಿ ತೊಗೊಂಡು ಬಂದು ಅದನ್ನು ಯಾವ ಥರ ಯೂಸ್ ಮಾಡಬೇಕು, ಅದನ್ನು ಬರ್ನ್ ಮಾಡಬೇಕು, ಅದನ್ನೇ ಯೂಸ್ ಮಾಡೋಕ್ಕೆ ಶುರು ಮಾಡ್ತಾರೆ ಹೊರತು ಹಿಂಗೆಲ್ಲ ಆದಾಗ ಅಲ್ಲಿ ಅಂಗಡಿಲಿ ಹೋಗ್ತಾ ಇರೋದು ಬಿಟ್ಟು ಬಿಡ್ತಾರೆ. ಬೇಕಾಗಿಲ್ಲ ಅದನ್ನು ತಿಂದು ಏನಾಗಬೇಕಾಯ್ತು? ಏನು ಸಾಧನೆ ಮಾಡಬೇಕಾಗೈತೆ? ನಾವು ಮಾಡೋ ಸಾಧನೆ ಬೇಜಾನೈತೆ. ಇದನ್ನು ತಿಂದು ಸಾಧನೆ ಮಾಡೋಂಥದ್ದು ಏನಿದೆ? ಅಂದ್ರೆ ಈ ಘಟನೆ ನೋಡಿದ ತಕ್ಷಣ ಜನರು ನಂಬಿಕೆನೇ ಕಳ್ಕೊಂತಾರಲ್ಲ ಅಂತ. ಈಗ ನಾನ್ ವೆಜ್ ತಿನ್ನಕ್ಕೂ ಹೆದರ್ಕೋತಾರಲ್ವಾ ಜನ? ಹೌದು, ಅಶಾಂತಿ ಇಲ್ದಂಗೆ ಹೋಗ್ಬಿಟ್ಟಿದೆ, ಶಾಂತಿ ಇಲ್ದಂಗೆ ಹೋಗ್ಬಿಟ್ಟಿದೆ. ಇಂಥವೆಲ್ಲ ನೋಡಿದಾಗ ಮನಸ್ಸಿಗೆ ಭಾಳ ಕಷ್ಟ ಆಗುತ್ತೆ. ಇದು ಯೂಸ್ ಮಾಡಬೇಕಾ ಬೇಡವಾ ನಾವು ಅಂದ್ಬಿಟ್ಟು ಭಾಳ ತೊಂದರೆ ಆಗುತ್ತೆ. ಗೊತ್ತಾಯ್ತಾ? ತಿನ್ನೋಕ್ಕೆ ಬೇಡ ಅನಿಸ್ಬಿಟ್ಟಿದ್ದು ಇವಾಗ. ಅಂದರೆ ಇವಾಗಲೇ ನಮಗೆ ಪ್ರೆಸೆಂಟ್ ಇವಾಗ ಬೆಳಗ್ಗೆಯಿಂದ ನೋಡ್ತಾ ಇದ್ದಲ್ಲ, ನಿನ್ನೆಯಿಂದಲೋ ಚಿಕನು ಬೇಡ ಮಟನು ಬೇಡ ಅನ್ಸ್ಬಿಟ್ಟಿದೆ. ಅಷ್ಟೊಂದು ಬೇಜಾರಾಗೋಗ್ಬಿಟ್ಟಿದೆ. ಈ ಥರ ಎಲ್ಲ ಘಟನೆ ನಡೆದಾಗ ನಮ್ಗೆ ಯಾಕೆ ಬೇಕು? ಏನು ಮಾಡಬೇಕು? ತಿಂದುಬಿಟ್ಟು ಅದನ್ನು ಏನು ಶಾಂತಿ ಏನಿದೆ ಇದರೊಳಗೆ? ತಿನ್ನೋ ಅಂಥದ್ದು ಏನಿದೆ? ತಿಂದ್ಬಿಟ್ಟು ಆರೋಗ್ಯ ಕೆಡಿಸ್ಕೊಂಡು ಏನಾನ ಹೆಚ್ಚು ಕಮ್ಮಿ ಇದ್ರೆ ಯಾರು ಹೊಣೆ? ಪರಿಹಾರ ಕೊಟ್ಬಿಟ್ರೆ ಬಂದ್ಬಿಡ್ತದ?
ಪರಿಹಾರ ಏನು ಕೊಡ್ತಾರೆ? ಕೊಟ್ಟರು ಒಂದು 5 ಲಕ್ಷ ರೂಪಾಯಿ ಕೊಡ್ತಾರೋ 10 ಲಕ್ಷ ರೂಪಾಯಿ ಕೊಟ್ಟಾರ ಜೀವ ಬರುತ್ತಾ? ಅವ್ರ ಆರೋಗ್ಯ ಹದಗೆಟ್ರೆ ಯಾರು ಹೊಣೆ ಇದಕ್ಕೆಲ್ಲ? ಎಲ್ಲ ಆಫೀಸ್ನಲ್ಲಿ ಕೂತ್ಕೊಳ್ತಾರೆ, ಹೇಳ್ತಾರೆ. ಚೇರ್ ಮೇಲೆ ಗೌರ್ಮೆಂಟ್ ಚೇರ್ ಕೊಟ್ಟಿದ್ದಾರೆ, ಸರ್ಕಾರ ಚೇರ್ಗಳು, ಫ್ಯಾನ್ಗಳು, AC ರೂಮ್ ಕೊಟ್ಟಾರೆ, ಕೂತ್ಕೊಳ್ತಾರೆ. ಎಲ್ಲ ಅವ್ರವ್ರ ಬಗ್ಗೆ ಅವ್ರು ಮಾತಾಡ್ತಾರೆ ಅಷ್ಟೇ. ಇಲ್ಲಿ ಜನಕ್ಕೆ ಹೊರಗಡೆ ಬಂದು ನಾವು ಏನು ಮಾಡಬೇಕು, ಇನ್ನೊಬ್ಬ ಬಂದು ಪುನೀತ್ ಕೆರೆಹಳ್ಳಿ ಬಂದು ಕಂಡಿಡಿಯೋವರೆಗೂ ಇವ್ರೇನು ಮಾಡ್ತಾಯಿದ್ರು? ಆಹಾರ ಸಂಸ್ಕರಣಾ ಘಟಕದವರು, ಇದರವರು, ಡಿಪಾರ್ಟ್ಮೆಂಟ್ನವರು, ಆಹಾರ ಇಲಾಖೆಯವ್ರು ಏನು ಮಾಡ್ತಾಯಿದ್ದಾರೆ? ಫುಡ್ ಡಿಪಾರ್ಟ್ಮೆಂಟ್ನ ಏನು ಮಾಡ್ತಾಯಿದ್ದಾರೆ? ಅವ್ನು ಬರೋವರೆಗೂ ಇವ್ರು ಅಲ್ಲಿ ಹೋಗಿ ಅಂಥದ್ದು ಏನಿದೆ? ಅವ್ರು ಬಂದಾದ್ಮೇಲೆ ಇವ್ರು ಹೋಗಿದ್ದಾರೆ, ಫುಡ್ ಇನ್ಸ್ಪೆಕ್ಟ್ರು ಎಲ್ಲರೂ. ನಾವೆಲ್ಲ ಕಾನೂನು ಪ್ರಕಾರವಾಗಿ ಮಾಡ್ತೀವಿ, ತನಿಖೆ ಮಾಡ್ತೀವಿ, ಎಲ್ಲರೂ ತನಿಖೆನೇ ಹೇಳೋದು. ಕಾರ್ಯರೂಪಕ್ಕೆ ತರೋರು ಯಾರು? ಅದನ್ನು ಕಾರ್ಯರೂಪಕ್ಕೆ ತರೋರು ಯಾರು? ಇವ್ರಿಗೇನು ಗೊತ್ತಿರಲ್ವ? ಹಂಗಾರೆ ಕಾರು, ಜೀಪು, ಬಸ್ಸು ಎಲ್ಲದ್ರೊಳಗೂ ಓಡಾಡ್ತಾರೆ. ಯಾವ ಸರ್ಕಾರಿ ನೌಕರು ಯಾವುದ್ರೊಳಗೂ ಏನು ಕಮ್ಮಿ ಇಲ್ಲ, ಕೊರತೆ ಇಲ್ಲ, ಹಂಗೆ ಓಡಾಡ್ತಾ ಇದ್ದಾರೆ. ಅವರು ಕಂಡಿಡಿಬೇಕಾಗಿದ್ದು ಕಂಡಿಡಿತಾ ಇಲ್ಲ, ಇನ್ನೊಬ್ಬ ಬಂದು ಕಂಡಿಡ್ದಿದ್ದಕ್ಕೂ ಓಡೋಯ್ತಾರೆ ಅವರು ಅಷ್ಟೇ. ಅವ್ರ ಕೈಲಿ ಸಾಧನೆ ಮಾಡೋಕ್ಕೇನೂ ಆಗಲ್ಲ. ಸುಮ್ಮನೆ ಚೇರು, ಫ್ಯಾನು, ಕೆಳಗಡೆ AC ರೂಮಲ್ಲಿ ಆರಾಮಾಗಿ ಕೂತ್ಕೊಂಡು ಮನೆಗಳು ಕಟ್ಕೊಂಡು ಬಿಲ್ಡಿಂಗ್ ಮೇಲೆ ದಿನ ಪೇಪರಲ್ಲಿ ನೋಡ್ತೀವಲ್ಲ, ಅವ್ನು ಇಷ್ಟು ಕೋಟಿ ಮಾಡ್ದ, ಇವ್ನು ಇಷ್ಟು ಕೋಟಿ ಮಾಡ್ದ, ಅಷ್ಟು ಕೋಟಿ ಮಾಡ್ದ ಅಂದ್ಬಿಟ್ಟು ದಿನ ಬೆಳಗ್ಗೆದು ನ್ಯೂಸಲ್ಲಿ, ಪೇಪರಲ್ಲಿ ಎಲ್ಲ ನೋಡ್ತೀವಿ. ಬರೀ ಸರ್ಕಾರಿ ನೌಕರದೇ ಬರುತ್ತೆ. ಭ್ರಷ್ಟಾಚಾರ, ಭ್ರಷ್ಟ ಇಲಾಖೆ ಎಲ್ಲ ಕಾಂಪ್ರಮೈಸ್ ಆಗಿಬಿಟ್ಟಿರ್ತಾರೆ. ಒಳಗಡೆ ಏನೇನು ಮಾಡಬೇಕು, ಏನೇನು ತರಬೇಕು ಎಲ್ಲ ತಿನ್ನೋದಕ್ಕೋಸ್ಕರ ಅವ್ರವ್ರು ಏನೋ ಸಂಪರ್ಕ ಮಾಡ್ಕೋಬೇಕು ಅಲ್ಲೆಲ್ಲ ಸಂಪರ್ಕ ಪಟ್ಕೊಂಡಿರ್ತಾರೆ. ಅವನ ಕಡೆಯಿಂದ ಇವನ ಕಡೆ, ಇವನ ಕಡೆಯಿಂದ ಅವನ ಕಡೆ ಸಂಪರ್ಕ ಪಡ್ಕೊಂಡಿರ್ತಾರೆ. ಅದರಿಂದ ಬೆಳ್ಕೊಂಡು ಹೋಗ್ತಾ ಇದೆ. ಇದು ಅನ್ಯಾಯನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅಮಾಯಕರು ಬಲಿಪಶು ಆಗ್ತಾ ಇದ್ದಾರೆ, ಅಷ್ಟು ಹೇಳ್ಬೋದು ಅಷ್ಟೇ. ವೇಟ್ ಪ್ಲಸ್ ಕರ್ನಾಟಕ.